ಗುಡ್ ಈವ್ನಿಂಗ್ ಡಿಯರ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಅಂತ ಅನ್ಕೊಂತೀನಿ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ KCET ಎಕ್ಸಾಮ್ PCMB 4 ಸಬ್ಜೆಕ್ಟ್ಸ್ಗಳು ಮುಗಿದಿದೆ. ಸೊ ಇವತ್ತು ಮುಗಿದಿರೋದ್ರಿಂದ KEA ಕಡೆಯಿಂದ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್, ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಇವತ್ತು ಬಿಟ್ಟರು ನೋಟಿಫಿಕೇಶನ್ ಪ್ರೆಸ್ ನೋಟು. ಏನಪ್ಪಾ ಅಂತ ಅಂದ್ರೆ UGCET 2024ಗೆ ಅಬ್ಜೆಕ್ಷನ್ಸ್ ಟು ದ ಕ್ವಶನ್ಸ್ ಅವ್ರಿಗೆ ಆಲ್ರೆಡಿ ಸ್ವಲ್ಪ ನಮ್ಮ ರಮ್ಯಾ ಮೇಡಮ್ ಅವ್ರಿಗೆ ತಲುಪಿದೆ. ಸೊ ನಿಮ್ಮ ಎಲ್ಲರ ಕೂಗು ಕೂಡ, ಸೊ ಅವರು ಆದ್ರೂ ಕೂಡ ಸ್ವಲ್ಪ ನಿರುತ್ಸಾಹದ ಉತ್ತರ ಕೊಡ್ತಿದ್ದಾರೆ. ಸೊ ಐ ಡೋಂಟ್ ನೋ ಏನ್ ಹೇಳ್ಬೇಕು ಅಂತ. ಬಟ್ ಅವರು ಹೇಳ್ತಿದ್ದಾರೆ, ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ನೀವು ಥ್ರೂ ದ ಪ್ರೊಸೀಜರ್ ಯು ಕಮಾಂಡ್ ಅಪ್ರೋಚಸ್ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಒಂದು ಪ್ರೆಸ್ ನೋಟ್ ಬಿಟ್ಟಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಏನ್ UGCET ಎಕ್ಸಾಮ್ ನಡೆದಿದೆ. ಸೊ UGCET ಹೆಲ್ಡ್ ಆನ್ 18-19 ಆಸ್ ಪರ್ ದಿ ನೋಟಿಫೈಡ್ ಶೆಡ್ಯೂಲ್ ಪ್ರಕಾರ ನಡೆದಿದೆ. ಅಂಡ್ ಏನಾದ್ರೂ ಅಬ್ಜೆಕ್ಷನ್ಸ್ ಇದೆ, ಸೊ ಕ್ಯಾಂಡಿಡೇಟ್ಸ್ ಮೇ ಸೆಂಡ್ ದ ಅಬ್ಜೆಕ್ಷನ್ಸ್ ಇಫ್ ಎನಿ ಟು ದ ಕ್ವಶನ್ಸ್ ಗಿವನ್ ಫಾರ್ CET 2024 ವಿತ್ ವ್ಯಾಲಿಡ್ ರೀಸನ್ಸ್ ಟು ದ ಇಮೇಲ್ ಐಡಿ. ಸೊ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಈ ಇಮೇಲ್ ಐಡಿಗೆ ನಿಮ್ಮಲ್ಲಿ ಏನಾದ್ರೂ ಕ್ವಶನ್ಸ್ ರಿಲೇಟೆಡ್ ಅಬ್ಜೆಕ್ಷನ್ಸ್ ಏನಾದ್ರೂ ಇದ್ರೆ, ಸೊ ಯು ಆರ್ ಫೀಲಿಂಗ್ ದಟ್ ದ ಕ್ವಶನ್ಸ್ ಇಸ್ ಔಟ್ಸೈಡ್ ದ ಸಿಲೆಬಸ್ ಫ್ರಮ್ ದ ಡಿಲೇಟೆಡ್ ಸಿಲೆಬಸ್ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಯು ಸೆಂಡ್ ದ ಏನಂತ ಹೇಳ್ತಾರೆ, ಇಮೇಲ್ ಮಾಡ್ಬೇಕಂತೆ. ಸೊ ವೈಲ್ ಸೆಂಡಿಂಗ್ ದ ಅಬ್ಜೆಕ್ಷನ್ ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಶುಡ್ ಇಂಡಿಕೇಟ್ ದ ಸಬ್ಜೆಕ್ಟ್. ಓಕೆನಾ. ಸೊ ಸಬ್ಜೆಕ್ಟ್ ಮೆನ್ಷನ್ ಮಾಡಬೇಕು, ಯಾವ ಸಬ್ಜೆಕ್ಟ್. ಸಪೋಸ್ ಮ್ಯಾಥ್ಸ್ ಆಗಿದ್ರೆ ಮ್ಯಾಥ್ಸ್, ಮತ್ತೆ ನಿಮ್ಮ ಅದ್ ಯಾವ ವರ್ಷನ್ ಕೋಡು ಮತ್ತೆ ಕ್ವಶನ್ ನಂಬರ್. ಓಕೆನಾ. ಇಷ್ಟು ಮೂರನ್ನು, ಯಾವ ಸಬ್ಜೆಕ್ಟ್, ಯಾವ ವರ್ಷನ್ ಕೋಡ್ ಇದೆ, ಸೊ ಯಾವ ವರ್ಷನ್ ಕೋಡ್ ಇದೆ, D1 D ಆತರ ಏನಿದೆ ಅದು, ಮತ್ತೆ ಕ್ವಶನ್ ನಂಬರ್ನ ನೀವು ಮಾಡಬೇಕು. ಲಾಸ್ಟ್ ಡೇಟ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ 25/7/04, ಅಂದ್ರೆ 27th ವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಟಿಲ್ 5:30 PM, 5:00 ಸಾಯಂಕಾಲ 5:00ವರೆಗೂ ಕೊಟ್ಟಿದ್ದಾರೆ, 27th ವರೆಗೂ. ಓಕೆನಾ. ಸೊ ಎಲ್ರು ಕೂಡ ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಸ್ಟೂಡೆಂಟ್ ಅಂಡ್ ಎವ್ರಿ ಲೆಕ್ಚರ್ಸ್ ಟು ಸೆಂಡ್ ದ ಮೇಲ್ ಟು ದ KEA, ವಾಟ್ ಎವರ್ ದ ಗಿವನ್ ಇಮೇಲ್ ಐಡಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಸೆಂಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಮೋರ್ ನಂಬರ್ ಆಫ್ ಅವ್ರಿಗೆ ಮೇಲ್ಸ್ ಅವ್ರಿಗೆ ರಿಸೀವ್ ಆದ್ರೆ ಡೆಫಿನೆಟ್ಲಿ ದೇ ವಿಲ್ ಲುಕ್ ಇಂಟು ಇಟ್. ಓಕೆನಾ. ಸೊ ಅವಾಗ ನೋಡ್ತಾರೆ, ಅವಾಗ ದೇ ಟೇಕ್ ದ ಡಿಸಿಷನ್. ಸೊ ಅದು ಒಂದು ವಿಷಯ. ಆದ್ರೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ಮತ್ತೆ ಎಲ್ಲಾರು ಕೂಡ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಅಬ್ಜೆಕ್ಷನ್ ಸಲ್ಲಿಸಿ. ಯಾಕಂತಾರೆ ನಿಮಗೆ ಗೊತ್ತಿರೋ ಪ್ರಕಾರ, ಸೊ ಆಸ್ ಪರ್ ಮೈ ನಾಲೆಡ್ಜ್, ನಾನು ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ನನಗೆ ಗೊತ್ತಿರೋ ಪ್ರಕಾರ ಫಿಸಿಕ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 6 to 7 ಕ್ವಶನ್ಸ್ ಔಟ್ ಆಫ್ ದಿ ಸಿಲೆಬಸ್, ಅಂದ್ರೆ ಡಿಲೀಟೆಡ್ ಸಿಲೆಬಸ್ ಇಂದ ಬಂದಿದೆ. ಕೆಮಿಸ್ಟ್ರಿ ಅಂತೂ ಬ್ಲಂಡರ್ ಇದೆ, ಅದು ಸೊ 18 to 20 ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇದು ತುಂಬಾ ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು 11ರಿಂದ 12 ಕ್ವಶನ್ ಮಾಡಿದ್ದಾರೆ. ಸೊ ಬಯಾಲಜಿನಲ್ಲಿ ಒಂದು 11 ಕ್ವಶನ್ ಮಾಡಿದ್ದಾರೆ. ಸೊ ಇಷ್ಟು ನೀವು ಇದನ್ನೆಲ್ಲ ನೀವು ಜಸ್ಟ್ ಸಮ್ ಮಾಡಿದ್ರೆ ನಿಮ್ಗೆ ಅರೌಂಡ್ 50 ಕ್ವಶನ್ಸ್ ಬರುತ್ತೆ. ಅರೌಂಡ್ 50 ಕ್ವಶನ್ಸ್ ಬಂದ್ಬಿಟ್ಟು ಔಟ್ ಆಫ್ ದಿ ಸಿಲೆಬಸ್ ಬಂದಿದೆ. ಸೊ ಯೋಚನೆ ಮಾಡಿ ಮಕ್ಕಳೇ. ಸೊ 50 ಕ್ವಶನ್ಸ್ ಅನ್ನೋದು ತುಂಬಾ ದೊಡ್ಡ ನಂಬರ್ ಅದು. ಓಕೆನಾ. ಸೊ ನಿಮ್ಗೆ ಎಲ್ಲರಲ್ಲೂ 50 ಕ್ವಶನ್ಸ್ ಅಂದ್ರೆ ಒಂದು ಪೇಪರ್ ಆಗೋವಷ್ಟು ಕ್ವಶನ್ಸ್ ಗಳು ನೀವು ಡಿಲೀಟೆಡ್ ಸಿಲೆಬಸ್ ಇಂದಾನೆ ಕೊಟ್ಟೆ. ಒಬ್ಬ ಸ್ಟೂಡೆಂಟ್ ನ ಇವ್ಯಾಲ್ಯೂಯೇಟ್ ಮಾಡೋದು ಹೇಗೆ? ಓಕೆ, ಹುಡುಗ ಏನ್ ಓದಿರ್ತಾನೆ ಅದನ್ನ ಕೊಟ್ರೆ ಓಕೆ, ಓದಲೇ ಇರೋದನ್ನ ಕೊಟ್ಬಿಟ್ಟು ಅವನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಒಂದು ರ್ಯಾಂಕಿಂಗ್ ನ ಡಿಸೈಡ್ ಮಾಡ್ತೀವಿ ಅನ್ನೋದು ಅದು ದಡ್ಡತನದ ಪರಮಾವಧಿ ಅಂತ ಹೇಳ್ಬೋದು ಅಷ್ಟೇ. ಸೊ ಅಂಡ್ ಒನ್ ಮೋರ್ ಥಿಂಗ್, ಇಷ್ಟು ಕ್ವಶನ್ಸ್ಗೆ ನಿಮ್ಗೆ ಯಾವ ಕ್ವಶನ್ಸ್ಗೆ ಅಬ್ಜೆಕ್ಷನ್ಸ್ ಇದೆ ಅವನ್ನೆಲ್ಲ ನೀವು ಹಾಕಿ. ಓಕೆನಾ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ತರ ಅಬ್ಜೆಕ್ಷನ್ ಸಲ್ಲಿಸಬೇಕು, ಮೈಲ್ ಅಲ್ಲಿ ಏನು ಬಾಡಿ ಆಫ್ ದ ಲೆಟರ್ ಅಲ್ಲಿ ಏನೇನು ಇದನ್ನ ಮೆನ್ಷನ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಅದೊಂದಾಗತ್ತೆ. ಮತ್ತೆ ಗ್ರೇಸ್ ಕೊಡ್ತಾರೋ ಬಿಡ್ತಾರೋ ಅನ್ನೋದು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಇಟ್ಸ್ ಅಪ್ ಟು ದ KEA. ಓಕೆನಾ. ಸೊ ಇದೇನು ನಾವು ಡಿಸೈಡ್ ಮಾಡಕ್ಕಾಗಲ್ಲ, KEA ಅನ್ನೋರು ಡಿಸೈಡ್ ಮಾಡ್ಬೇಕು. ಮತ್ ಏನಂತ ಅಂದ್ರೆ, ಈ ಗ್ರೇಸ್ ಕೊಡೋದ್ರಿಂದ ಯಾರಿಗೂ ಕೂಡ ಒಳ್ಳೇದಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಿಕಾಸ್ ನಿಮ್ಗೆ ಗೊತ್ತಿರ್ಬೇಕು, ಗ್ರೇಸ್ ಕೊಟ್ರೆ ನಿಮ್ಗೆ ಏನಾದ್ರೂ ಆ ಗ್ರೇಸ್ ಮಾರ್ಕ್ಸ್ ಪ್ರತಿಯೊಬ್ರು ಸ್ಟೂಡೆಂಟ್ಸ್ಗೂ ಹೋಗುತ್ತೆ. ಗ್ರೇಸ್ ಓದಿಲ್ದೇ ಇರೋನ್ಗೂ ಮಾರ್ಕ್ಸ್ ಬರುತ್ತೆ, ಓದಿರೋನ್ಗೂ ಮಾರ್ಕ್ಸ್ ಬರುತ್ತೆ. ಹಂಗಾಗಿ ಗ್ರೇಸ್ ಕೊಡೋದ್ರಿಂದ ತುಂಬಾ ಲಾಸ್, ಓದಿರೋರ್ಗಂತೂ ಲಾಸ್ ಆಗುತ್ತೆ. ಗ್ರೇಸ್ ಕೊಟ್ರು ಕೊಡ್ಬೋದು. ಸೊ ಐ ಡೋಂಟ್ ನೋ. ಇಲ್ಲ ಅಂತಂದ್ರೆ ದೇರ್ ಇಸ್ ಅನದರ್ ಆಪ್ಷನ್ ಫಾರ್ KEA. ಏನಪ್ಪಾ ಅಂತ ಅಂದ್ರೆ, ಏನ್ ಎಕ್ಸಾಮ್ ಸಪೋಸ್ ಈಗ ಮ್ಯಾಥ್ಸ್ ಅಲ್ಲಿ ನಿಮ್ಗೆ 12 ಮಾರ್ಕ್ಸ್ ಗ್ರೇಸ್ ಔಟ್ ಆಫ್ ದಿ ಸಿಲೆಬಸ್ ಅಂತ ಅವರು ತೆಗ್ದಾಕಿದ್ರು ಕೂಡ ಇನ್ನ 48 ಮಾರ್ಕ್ಸ್ ಉಳಿಯುತ್ತೆ. 48 ಮಾರ್ಕ್ಸ್ಗೆನೆ ಎಕ್ಸಾಮ್ ಮಾಡಿದೀವಿ ಅಂತ ಡಿಸೈಡ್ ಮಾಡ್ಕೊಂಡು 48ಗೆನೆ ಅವರು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ನಿಮ್ಗೆ 60 ಎಕ್ಸಾಮ್ ನಡೆದಿಲ್ಲ, 48ಗೆ ಎಕ್ಸಾಮ್ ನಡೆದಿರೋದು ಅಂತ ಅಂದ್ಕೊಂಡು ಅವರು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿ ಆನ್ ದಟ್ ಬೇಸಿಸ್ ದೇ ವಿಲ್ ಅನೌನ್ಸ್ ದ ರ್ಯಾಂಕ್. ದಟ್ ಈಸ್ ಒನ್ ಪಾಸಿಬಿಲಿಟಿ. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಜನ ರೀ ಎಕ್ಸಾಮ್ ಅಂತ ಹೇಳ್ತಿದ್ದೀರಾ. ರೀ ಎಕ್ಸಾಮ್ ನನ್ನ ಪ್ರಕಾರ ಮಾಡೋದು ಡೌಟ್ ಇದೆ. ಓಕೆನಾ. ರೀ ಎಕ್ಸಾಮ್ ಅನ್ನೋದು ಇಟ್ ಇಸ್ ಎ ಬಿಗ್ ಪ್ರೊಸೀಜರ್. ಓಕೆನಾ. ಸೊ ರೀ ಎಕ್ಸಾಮ್ ಮಾಡೋದು ಡೌಟ್ ಇದೆ.
ಪ್ರಾಬಬಲಿ ಸೊ ನನ್ಗೆ ಈ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಸೊ ನಿಮ್ಗೆ ಏನು ಡಿಲೀಟೆಡ್ ಪೋರ್ಷನ್ ಅಂತ ಹೇಳ್ತಿದ್ದೀರಾ, ಅದನ್ನ ಅಷ್ಟು ಕ್ವಶನ್ಸ್ ಗಳನ್ನ ಡಿಲೀಟ್ ಮಾಡ್ಬಿಟ್ಟು ಎಕ್ಸಾಮ್ ನಡೆದಿರೋದೇ 48ಗೆ ಅಂತ ಅಂದ್ಕೊಂಡು ಅಕಾರ್ಡಿಂಗ್ಲಿ ದೇ ವಿಲ್ ಅನೌನ್ಸ್ ದ ರ್ಯಾಂಕ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸೊ ಏನೇ ವಿಲ್ ವೈಟ್, ಅವ್ರು ಏನು ಸ್ಪಷ್ಟನೆ ಕೊಡ್ತಾರೆ ಕೆ ಇ ಅಂತ ವೆಯ್ಟ್ ಮಾಡೋಣ. ಸೊ ಎಲ್ರು ಆದಷ್ಟು ಜಾಸ್ತಿ ಜನ ನಿಮ್ಮ ಅಬ್ಜೆಕ್ಷನ್ಸ್ ನ ಸೆಂಡ್ ಮಾಡಿ ಕೆ ಎಗೆ, ಸೊ ದಟ್ ದೇ ವಿಲ್ ಟೇಕ್ ದ ಡಿಸಿಷನ್ ವೆರಿ ಸೀರಿಯಸ್ಲಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐ ಗಿವ್ ಯು ದ ಅಪ್ಡೇಟ್ಸ್. ಥ್ಯಾಂಕ್ ಯು.